ಕಾಯುವುದು ನಮ್ಮ ಸಂಘಟನೆ ಕಟ್ಟಿ ಉಂಟು. ನಿನ್ನ ಸಂಘಟನೆ ಹೆಸರು ಇದ್ರುಂಟಲ್ಲ, ನಿನ್ನ ಸ್ತ್ರೀ ಸಮಾಜ ನಮ್ಮದೇ ಹೇಳು. ನಿನ್ನ ಹೆಣ್ಣಿನ ಶಕ್ತಿ ಉಂಟಾ? ಹೀಗೆ ಎಷ್ಟಿದ್ರೆ ಏನಂತೆ, ನೀವು ಎಷ್ಟಿದ್ರು ಅಡುಗೆ ಮನೆಯಲ್ಲಿ ಮಾತ್ರ ಅದು ಪುರುಷರು ತಿಳಿದುಕೊಂಡದ್ದು, ನೀವು ಇಟ್ಟುಕೊಂಡಲ್ಲಿ ಮಾತ್ರ. ಸಾಂಬಾರು ಮಾಡುವುದರಲ್ಲಿ ನಿಮ್ಮಷ್ಟು ನಿಪುಣರು ಯಾರು ಇಲ್ಲ. ಸಾಂಬಾರ ರುಚಿ ಮಾತ್ರ ನೋಡಿದ್ದು, ಎಂತದ್ದು ರುಚಿ ನೋಡಿ ಆ ಸಾಂಬಾರು ಮಾಡುವುದು ಕ್ರಮ ನೋಡುವುದು. ನೀವು ಮಾಡಿ ಅಡುಗೆ ಪಾತ್ರೆ ನೀವು ಮಾಡಿ ಎಂತದ್ದು ಮಾಡಿ ಸಾಂಬಾರ ನಾವೇ ಮಾಡಿ ತಿನ್ನುವುದು ಅಂತ ಮಾಡಿ ಕೊಡುವವರಿಲ್ಲ. ಅದು ಮದುವೆ ಆದವರಿಗೆ ಮಾತ್ರ. ಮದುವೆ ಆಗದವರು ಏನು ಮಾಡುದು? ಈಗೆಲ್ಲ ವ್ಯವಸ್ಥೆ ಉಂಟು ನಮ್ಮ. ನಮಗೆ ಬೇಕಾದ ಹಾಗೆ ಸಂಕಲ್ಪ ಮಾತ್ರದಿಂದಲೇ ತರಿಸುವಂತ ಸಾಮರ್ಥ್ಯ ಉಂಟು ಇರಬಹುದಪ್ಪ. ಮತ್ತೆ ಒಂದುಂಟು, ನಾವು ಅಪೇಕ್ಷಿಸಿದ್ದು ನಮ್ಮ ಬಳಿಗೆ ಬರಲೇಬೇಕು. ನಿಮ್ಮದು ಪರಾಕ್ರಮ ನಡೆಸುವುದು ಎಲ್ಲಿ? ಈ ಶಕ್ತಿಯಲ್ಲಿ ಅಲ್ಲ, ನಮ್ಮ ಮುಂದೆ ಕಾಣಿಸುವುದಲ್ಲ. ಅಡುಗೆ ಮನೆಯಲ್ಲಿ ಅಡುಗೆ ಪಾತ್ರೆಯನ್ನು ಒಲೆಯ ಮೇಲೆ ಇರಿಸಿ ಅದಕ್ಕೆ ಬೇಕಾದಂತಹ ಸಂಬಾರು ಪದಾರ್ಥಗಳನ್ನೆಲ್ಲ ಹಾಕಿ ಅದು ಬೇಯಿಸಿದ ಮೇಲೆ ಒಂದು ಒಳ್ಳೆಯ ರುಚಿ ನೋಡುವುದು. ಆ ರುಚಿ ಖಾರ ಉಂಟ, ಉಪ್ಪು ಹೆಚ್ಚಾಗಿದ, ಉಪ್ಪು ಕಡಿಮೆ ಆದರೆ ಸ್ವಲ್ಪ ಉಪ್ಪು ಸೇರಿಸುವ, ಇದನ್ನೆಲ್ಲ ಮಾಡುವುದರಲ್ಲಿ ನೀವು ಜಾಣರು ಅನ್ನೋದನ್ನು ಚೆನ್ನಾಗಿ ಬಲ್ಲವರು ನಾವು. ನಮ್ಮ ಹಾಗೆ ಬೀದಿ 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 ತಿರುಗಿ ಎಂಥದ್ದೇ ನಿಮ್ಮದ್ದು ಇದು ಎಂಥದ್ದು ಕೈಯಲ್ಲಿ ಎಂದು ನಡೆದಾಡುತ್ತಿರುವಾಗ ಕಾಲಿಗೆ ಇದಂತೆ ನನ್ನೆದುರು ಸಿಕ್ಕಿದೆಯಾ? ಚಾಲಕ್ಯ, ನಿನ್ನನ್ನೇ ಹುಡುಗುತ್ತಾ ಬಂದವ ಬಹಳ ದೊಡ್ಡ ದಣಿದಿದ್ದಿ ಹೆಣ್ಣಿನ ಮೇಲೆ ಕೈ ಮಾಡಿದೆಯಲ್ಲ, ಕಾಯ ಕಾಯ ನಾವು ಇಬ್ಬರೇ ಅಲ್ಲ, ಸತ್ಯ ಹೇಳಿ ಅಲ್ಲ. ಬಹುಕಾಲದಿಂದ ಶ್ರೀಮನ್ನಾರಾಯಣನ್ನು ಕಾಣಬೇಕು ಅಂತ ಬಯಸಿದವರಿಗೆ ದೊರಕದ ಸೌಭಾಗ್ಯ ಎನ್ನ ಅಣ್ಣನಿಗೆ ಎಡವೆಯಲ್ಲೇ ದೊರಕಿದ್ದು. ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರದಿಂದಲಾಗಿ ನಾರದರ ಉಪದೇಶವನ್ನು ಹೊಂದಿದಂತಹ ಅಣ್ಣ ಭಗವಂತನನ್ನು ಕಂಡು ಈ ಕಾಲಕ್ಕೆ ಧ್ರುವಲೋಕವನ್ನು ಸೇರಿದವರಿದ್ದಾರೆ. ಸತ್ಯ ಅದುವೇ ನಮಗೆ ಆದರ್ಶವಾದದ್ದು. ಜೀವನದಲ್ಲಿ ನಡೆದು ಬಂದಂತಹ ಗಾಳಿ ಇರಬಹುದು, ಅದರಲ್ಲಿದ್ದಂತಹ ಮುಳ್ಳುಗಳಿರಬಹುದು,